ನಮಸ್ಕಾರ. ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನಮ್ಮ ಜೊತೆಗಿರುವಂತಹ ಅತಿಥಿ ಇವರು ಮೂರನೇ ತಲೆಮಾರಿನ ರಾಜಕಾರಣಿ. ಅಂದರೆ ತಾತ, ಅಪ್ಪ, ನಂತರ ಈಗ ಮಗ. ಮೂರನೇ ತಲೆಮಾರಿನ ರಾಜಕಾರಣಿ ಆದರೂ ಕೂಡ ಇವರ ರಾಜಕೀಯದ ರಂಗಪ್ರವೇಶ ಸುಲಭದ್ದು ಆಗಿಲ್ಲ ಅನ್ನುವಂಥದ್ದು ಮತ್ತೊಂದು ವಾಸ್ತವ. ಯಾಕಂದರೆ ಅದು ಪ್ರಜಾಪ್ರಭುತ್ವದ ಇನ್ನೊಂದು ಬ್ಯೂಟಿಯೂ ಕೂಡ. 3 ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ರು, 3 ಬಾರಿ ಸೋತರು. ಹಾಗೆಂತೇಳಿ ಮನೇಲಿ ಕೂತ್ಕೊಳ್ಳಲಿಲ್ಲ. ಜನರ ನಡುವೆ ಓಡಾಡ್ತಾ ಇದ್ದಾರೆ. ಜನರ ಜೊತೆಗೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನರ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸುವುದರ ಕಡೆಗೂ ಕೂಡ ಪ್ರಯತ್ನಗಳನ್ನು ಮುಂದುವರಿಸ್ತಿರುವಂಥದ್ದು. ರಾಜಕೀಯದ ಪ್ರವೇಶವನ್ನು ಸಿನಿಮಾ ರಂಗದ ಮೂಲಕವಾಗಿ ಬಂದು ಹೀರೋ ಆಗಿ ನಂತರ ರಾಜಕೀಯದ ಕಡೆಗೆ ಬರೋದರ ಮೂಲಕ ತಾನು ಜನರ ಜೊತೆಗೆ ತನ್ನ ತಂದೆ, ತನ್ನ ತಾತ ಮಾಡಿರುವಂತಹ ರಾಜಕೀಯದ ಕೆಲಸಗಳನ್ನು ನಾನು ಕೂಡ ಮುಂದುವರಿಸಬಲ್ಲೆ ಅನ್ನುವಂಥ ವಿಶ್ವಾಸವನ್ನು ಮೂಡಿಸ್ತಾ ಇರುವಂತಹ ನಾಯಕ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಖಿಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ಕಾರ. ಪಾದಯಾತ್ರೆಯಲ್ಲಿ 2 ದಿವಸ ಪಾದಯಾತ್ರೆಯನ್ನು ಮಾಡಿದ್ರಿ. ಬಿಡದಿ ಟು ಬೆಂಗಳೂರು ಫ್ರೀಡಮ್ ಪಾರ್ಕ್ ಕಡೆಗೆ ಅಂತೇಳಿ ಹೊರಟಿದ್ರಿ. ಕಾನೂನಿನ ಕಾರಣಗಳನ್ನು ಮುಂದಿಟ್ಟುಕೊಂಡು ನಿಮ್ಮ ಬೆಂಗಳೂರು ನಗರದ ಪ್ರವೇಶವನ್ನು ತಡೆಯಲಾಯಿತು. 2 ದಿವಸದಲ್ಲಿ ಏನು ಅನುಭವ ಆಯಿತು ತಮಗೆ? ಸರ್, ಮೊದಲನೇದಾಗಿ ಪಾದಯಾತ್ರೆ ಮಾಡುವಂಥ ಅಗತ್ಯತೆ, ಅನಿವಾರ್ಯತೆ, ಅವಶ್ಯಕತೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ, ನಮ್ಮ ಭಾಗದ ರೈತರನ್ನ ಒಕ್ಕಲೆಬ್ಸಿ ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನವನ್ನು ಮಾಡ್ತಕ್ಕಂಥ ಪ್ರಯತ್ನಗಳು ಈಗಾಗಲೇ ನಡೆದೋಗಿದೆ. ಹೆಚ್ಚು ಕಮ್ಮಿ ಫೈನಲ್ ನೋಟಿಫಿಕೇಷನ್ ಆಗಿ 7 ಹಳ್ಳಿಗಳು 5,500 ಎಕರೆಯಷ್ಟು ಫೈನಲ್ ನೋಟಿಫೈ ಕೂಡ ಆಗೋಗಿದೆ ಲ್ಯಾಂಡು. ನಾನು ಪ್ರಾರಂಭದಲ್ಲಿಯೂ ಕೂಡ ಒಂದು ಪಾದಯಾತ್ರೆ ಮಾಡಿದೆ. ಬಹುಶಃ ತಮ್ಗೆ ಗೊತ್ತಿರಬಹುದು, ಅದು ಬೈರಮಂಗಲ ಭಾಗದಲ್ಲೇ ಒಂದು 11 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದೆ. ಅಲ್ಲಿ 9 ರೆವಿನ್ಯೂ ಗ್ರಾಮಗಳಿದೆ. ನನಗೆ ಇರ್ತಕ್ಕಂಥ ವಾಸ್ತವ ಸ್ಥಿತಿಯ ಒಂದು ಅರಿವು ನನಗೂ ಕೂಡ ನನ್ನ ಕಣ್ಣಾರೆ ನೋಡಬೇಕು, ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಅನ್ನೋದಕ್ಕೆ ಹೋಗಿದ್ದೆ. ಇವತ್ತು ಬಹುಶಃ ಸ್ಪೆಸಿಫಿಕಲಿ ಹೇಳಬೇಕು ಅಂದರೆ ಹೆಚ್ಚು ಕಮ್ಮಿ 520ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಪ್ರತಿಭಟನಾಕಾರರು. ಅಲ್ಲಿ ರೈತ ಮಹಿಳೆಯರು, ಯುವಕರು, ಹಿರಿಯಕರು, ಸಣ್ಣ ಮಕ್ಕಳು ಎಲ್ಲರೂ ಕೂಡ ಬೀದಿಲಿ ಕೂತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ 4 ಜನ ಶಾಸಕರು ಇವತ್ತು ಜಿಲ್ಲೆನಲ್ಲಿ ಗೆದ್ದಿದ್ದಾರೆ. ಆ ಭಾಗದ ಶಾಸಕರು ನೂತನವಾಗಿ ಮಂತ್ರಿಗಳು ಕೂಡ ಆಯ್ಕೆಯಾಗಿದ್ದಾರೆ. ಯಾಕೆ ಬಂದು ಒಂದು ದಿನವೂ ಕೂಡ ಅವರ ಕಷ್ಟ ಸುಖ ಏನಿದೆ, ಪರ ವಿರೋಧ ಏನಿದೆ, ಸಾಧಕ ಬಾಧಕ ಏನಿದೆ, ಯಾಕೆ ಚರ್ಚೆ ಮಾಡಬಾರ್ದಾಗಿತ್ತು? ಇದನ್ನು ನಾನು ಸರ್ಕಾರಕ್ಕೆ ಹೇಳಿದ್ದೆ. ಕೊನೆಗೆ ರೈತರ ಭಾವನೆಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ ಅಲ್ಟಿಮೇಟ್ಲಿ. ಸೊ ರೈತರು ಇಲ್ಲ, ಅವರಂತೂ ಇಲ್ಲಿ ಬರೋದು ಕಾಣೆ. ನಾವಾದರೂ ವಿಧಾನಸೌಧಕ್ಕೆ ಹೋಗಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳುವಂಥದ್ದು ಆಗಬೇಕು ಅನ್ನೋವಂಥ ಒಂದು ವಿಚಾರ ಮುಂದಿಟ್ಟಾಗ ಅವರ ಭಾವನೆಗಳಿಗೆ ಸ್ಪಂದಿಸಿ ಪಾದಯಾತ್ರೆ ಮಾಡಿದ್ದೇನೆ. ನಿಮ್ಮ ಪಾದಯಾತ್ರೆಯ ಉದ್ದೇಶ ಮತ್ತು ಬಿಡದಿ ಯೋಜನೆ ಬಗ್ಗೆ ನಿಮ್ಮ ಜೊತೆ ನಾನು ಮತ್ತೆ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ನಾನು ಅದಕ್ಕಿಂತ ಮುಂಚಿತವಾಗಿ ಪ್ರಧಾನಮಂತ್ರಿಯವರ ಮನೆಯಲ್ಲಿ ಕೂಡ 8 ವರ್ಷದ ಹುಡುಗ ಪ್ರಧಾನಮಂತ್ರಿಯವರ ನಿವಾಸದಲ್ಲಿ ಓಡಾಡುವಂಥ ಅವಕಾಶಗಳು ಕೂಡ ತಮಗೆ ಇದ್ದಿತ್ತು. ಹೆಂಗಿತ್ತು ಅಂದರೆ ಮನೆಯ ವಾತಾವರಣವನ್ನು ನಿಮ್ಮ ಬಾಲ್ಯದಲ್ಲಿ? ಈಗ ನೀವು ಸ್ಕೂಲು ಇವುಗಳ ವಿಚಾರಗಳಿಗೆ ಬಂದಾಗ ಹೆಂಗಿತ್ತು? ಅಮ್ಮ ಯಾವ ರೀತಿಯಾಗಿ, ಅಮ್ಮ ನಂತರ ಶಾಸಕಿ ಆಗ್ತಾರೆ, ಆದರೆ ಆ ಹಂತದಲ್ಲಿ, ನಿಮ್ಮ ಬಾಲ್ಯದ ಹಂತದಲ್ಲಿ? ನಾನು ಬಾಲ್ಯದ ಹಂತದಲ್ಲಿ ನಾವು ಒಂದು ಒಟ್ಟು ಕುಟುಂಬ, ದೊಡ್ಡ ಕುಟುಂಬ, ನಿಮಗೆ ಗೊತ್ತಿದೆ, ಜಾಯಿಂಟ್ ಫ್ಯಾಮಿಲಿ. ಹೌದು. ಪುದುವಂ ನಗರಲ್ಲಿ ನಮ್ಮ ವಾಸ ಇತ್ತು. ಅಲ್ಲಿಂದ ಕತ್ತರಗುಪ್ಪೆ, ಅಲ್ಲಿಂದ ಬನಶಂಕರಿ, ತದನಂತರ ಈಗ JP ನಗರ್ನಲ್ಲಿ 27 ವರ್ಷ ಕಳೆದಿದ್ದೀವಿ ಮನೆ. 99ರಲ್ಲಿ ತಂದೆಯವರು ಸ್ವಂತ ಮನೆ ಕಟ್ಟಿದ್ರಾಗ. ನನಗೆ ಕಾರ್ಮಲ್ ಸ್ಕೂಲು ನನ್ನ ಸ್ಕೂಲಿಂಗ್ ಆಗಿದ್ದು. ಸೊ ಪದ್ಮನಾಭ ನಗರ ಅದೇ ಸರೌಂಡಿಂಗ್ ಏರಿಯಾ. ನಮ್ಮ ಎಲ್ಲ ಕಸಿನ್ಸ್ ಜೊತೆ ಎಲ್ಲ ಟೋಟಲಿ ಇಟ್ ವಾಸ್ ಲೈಕ್ ಈ ರೆಗ್ಯುಲರ್ ಫ್ಯಾಮಿಲಿ ಹೆಂಗಿರುತ್ತೆ ಆ ರೀತಿಯಾದಂಥ. ಸ್ಕೂಲ್ಗೆ ಹೋದಾಗ ಪ್ರಧಾನಮಂತ್ರಿಯವರ ಮೊಮ್ಮಗ, ಸರ್, 8 ವರ್ಷದ ಹುಡುಗ, ಅದೆಲ್ಲ ನಮ್ಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಸರ್. ಆಮೇಲೆ ಎಲ್ಲೂ ಕೂಡ ದೇವೇಗೌಡರ ಮೊಮ್ಮಗ ಅಂತಕ್ಕಂಥದ್ದು ನನ್ನಲ್ಲಿ ಯಾವತ್ತೂ ಕೂಡ ಆ ಒಂದು ಮನಸ್ಥಿತಿ ಇರಲಿಲ್ಲ. ನನ್ನನ್ನು ಯಾರು ಕೂಡ ಆ ರೀತಿ ಟ್ರೀಟು ಕೂಡ ಮಾಡಿಲ್ಲ. ರಾಮನಗರದ ವಾಸ್ತು ಪ್ರಕಾರನೇನೋ ಬಹುಶಃ ನಿಮ್ಮ ಫ್ಯಾಮಿಲಿಯಲ್ಲಿ ಈಗ ಆಲ್ರೆಡಿ 2 ಮುಖ್ಯಮಂತ್ರಿಗಳಾಗಿದ್ದು ಕೂಡ ರಾಮನಗರದಿಲ್ಲೇನೆ. ಆ ಕಾರಣಕ್ಕಾಗಿ ಕೂಡ ರಾಮನಗರದ ಯೋಚನೆನ ನಾನು ಮುಂದೊಂದು ದಿವಸ ಇಲ್ಲ ಸರ್, ಆಗಬಹುದು ಅನ್ನುವಂಥ ವಿಚಾರಗಳೆಲ್ಲ
ಅಷ್ಟೆಲ್ಲ ನಾನು ಈಗ ಯಾರದೇ ಒಬ್ಬ ಮನುಷ್ಯನ ಒಂದು ರಾಜಕೀಯದ ಜೀವನ ಇರ್ಬೋದು. ಈಗ ದೇವೇಗೌಡರು ಸಾಹೇಬರು ಯಾವುದೇ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಲ್ಲ, ಒಂದು ಸಣ್ಣ ರೈತ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ರೈತನ ಮಗ. ಹೌದು. ಬಟ್ ಅವರು ಇಷ್ಟು ಒಂದು ಉತ್ತುಂಗ ಸ್ಥಾನಕ್ಕೆ ಪ್ರಧಾನಮಂತ್ರಿಯ ಪಟ್ಟಕ್ಕೆ ಹೋಗಿ ತಲುಪ್ತಾರೆ ಅಂತಕ್ಕಂಥದ್ದು ಬಹುಶಃ ಅದು ಯಾರೂ ಕೂಡ ಹೂವೇನು ಮಾಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ವಿಚಾರ. ಆದರೆ ತಾವು ಹೇಳ್ದಂಗೆ ಈ ಕುಟುಂಬದಲ್ಲಿ ಹುಟ್ಟಿದ್ದೀನಿ, 3 ಸಲ ಚಿಕ್ಕ ವಯಸ್ಸಿನಲ್ಲಿ ಚುನಾವಣೆಯ ಏಳು ಬೀಳು ಪಾಠ ಎಲ್ಲ ಕಲ್ತಿದ್ದೀನಿ. ಆದರೆ ನನಗೆ ರಾಜಕಾರಣ ನಾನು ಯಾವಾಗಲೂ ಯಾವ ರೀತಿ ನೋಡ್ತೀನಿ ಅಂತ ಹೇಳಿದ್ರೆ ಒಂದು ಹೋರಾಟದ ರೀತಿ ನೋಡ್ತೀನಿ, ಒಂದು ಚಳುವಳಿ ರೀತಿ ನೋಡ್ತೀನಿ. ಯಾಕೆಂದರೆ ದೇವೇಗೌಡರು ಸಾಹೇಬರು ನನಗೆ ಆದರ್ಶ, ನನಗೆ ಸ್ಫೂರ್ತಿ. ಅವರು ದೇವೇಗೌಡರ ರಾಜಕಾರಣದ ಬದುಕನ್ನು ನಾವು ಮೆಲ್ಕಾಕ್ತಕ್ಕಂಥದ್ದಾದರೆ ಅವರು ಅಧಿಕಾರದಲ್ಲಿ ಇದ್ದಂಥದ್ದು ಅತ್ಯಂತ ಅಲ್ಪಾವಧಿ, ವಿರೋಧ ಪಕ್ಷದ ಸ್ಥಾನದಲ್ಲಿಯೇ ದೀರ್ಘಕಾಲದ ರಾಜಕಾರಣಿ. ಅದೇ ಅಧಿಕಾರದಲ್ಲಿ ಬಹಳ ಅವರು ಎಲ್ಲ ಲೆಕ್ಕ ಹಾಕಿದ್ರು 5 ವರ್ಷ ಆಗೋದಿಲ್ಲ ಅವ್ರದ್ದು. 5 ವರ್ಷಕ್ಕೆ ನೀವು ಬರೋದೇ ಇಲ್ಲ, ನೀವು ಎಲ್ಲೆಲ್ಲಿಗೂ ಬರೋಲ್ಲ. ಇರಿಗೇಷನ್ ಮಂತ್ರಿ, PWD, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಎಲ್ಲವೂ ಸೇರಿದ್ರೆ ನೀವು ಹಾರ್ಡ್ಲಿ ಮ್ಯಾಟರ್ ಆಫ್ 3 years ಅಂತ ಅನ್ಕೊಂಡು 64 ವರ್ಷದ ಸುದೀರ್ಘ ಕಾಲದ ರಾಜಕಾರಣದ ಬದುಕು. ಸೊ ಇವೆಲ್ಲ ನೋಡಿದಾಗ ಅಧಿಕಾರ ಅಂದರೆ ಇಟ್ ಇಸ್ ನಾಟ್ ಆಲ್ವೇಸ್ ಅಬೌಟ್ ಪವರ್ ಪೊಲಿಟಿಕ್ಸ್. ಅದು ನಾನು ಭಾಳ ನಂಬಿಕೆ ಇಟ್ಕೊಂಡಿದ್ದೀನಿ. ಇಟ್ ಈಸ್ ಅಬೌಟ್ ಪೀಪಲ್ಸ್, ಅಂದರೆ ಜನಕ್ಕೆ ನಾವೇನು ಮಾಡ್ತೇವೆ ಅದು ಅಧಿಕಾರದಲ್ಲಿರಲಿ ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ. ತಾವೀಗ ಮಾತಾಡ್ಬೇಕಾದ್ರೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಇವತ್ತು ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು, ಬಿಸಿ ಮುಟ್ಟಿಸ್ತಕ್ಕಂಥದ್ದು, ಅವ್ರ ತಪ್ಪುಗಳೆಲ್ಲ ಆಗ್ತಾ ಇದೆ ಅನ್ನೋವಂಥದ್ದನ್ನು ಹಂತದಲ್ಲೂ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾನೊಬ್ಬ ಪ್ರಜೆಯಾಗಂತೂ ಮಾಡ್ಬೋದು. ಸದನದೊಳಗಡೆ ನನಗಿನ್ನೂ ಅವಕಾಶ ಸಿಕ್ಕಿಲ್ಲ, ಸದನದ ಹೊರಗಡೆ ನಾನು ಯಾರು ಕೂಡ ಕೈಕಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಅಬೌಟ್ ಆಲ್ವೇಸ್ ಪವರ್ ಪೊಲಿಟಿಕ್ಸ್. ಚುನಾವಣೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ನೀವು ಭಾಳ ಟ್ರೋಲ್ಗೊಳಗಾಗಿದ್ರಿ. ನಿಖಿಲ್ ಎಲ್ಲಿದ್ದೀಯಪ್ಪ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು. ಎಷ್ಟು ಟ್ರೋಲ್ ಆಯಿತು ಅದು ಒಂದು ಮುಖ್ಯಮಂತ್ರಿಯ ಮಗ ಮತ್ತು ಮುಖ್ಯಮಂತ್ರಿಯವರು ಹೇಳಿದಂತಹ ಮಾತು, ಇವು ಎರಡನ್ನು ಇಟ್ಕೊಂಡು ಭಾಳ ದೊಡ್ಡ ಮಟ್ಟದ ಟ್ರೋಲ್ ಆಯಿತು. ಅದನ್ನು ಹೆಂಗೆ ಸಹಿಸ್ಕೊಡ್ರಿ ಅವಾಗ? 2019 ಲೋಕಸಭಾ ಚುನಾವಣೆ ಸಂದರ್ಭ, ಆ ಟ್ರೋಲ್ ಆದಂಥ ಮೆಟೀರಿಯಲ್ ಬಂದು ಜಾಗ್ವಾರ್ ಸಿನಿಮಾದ ಒಂದು ಲಾಂಚ್ನ ಸಂದರ್ಭದಲ್ಲಿ ನಮ್ಮ ತಂದೆಯವರು ಜೊತೆಯಲ್ಲಿ ನಮ್ಮ ಆ ಒಂದು ಸಂಭಾಷಣೆ ಏನಿತ್ತು ಅದನ್ನು ಮುಂದಿಟ್ಕೊಂಡು ಟ್ರೋಲ್ ಮಾಡಿದರು. ಬಟ್ ಬಹುಶಃ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಟ್ರೋಲ್ ಅಂತಕ್ಕಂಥದ್ದು ಸಾಂದರ್ಭಿಕ, ಇಟ್ ಇಸ್ ಜಸ್ಟ್ ಎ ಸಿಚುವೇಶನಲ್ ಬೇಸ್ಡ್. ಬಟ್ ಯಾರು ಟ್ರೋಲ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾರೆ, ಜೀವನದಲ್ಲಿ ಜನರ ಪರವಾದಂಥ ಧ್ವನಿ, ಕಾಳಜಿ, ಬದ್ಧತೆಯಿಂದ ಒಂದು ಮೆಟ್ಲು ಏರಿರ್ತಕ್ಕಂಥವ್ರನ್ನೂ ಕೂಡ ಒಂದಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣುತ್ತೆ. ಹಾಗಾಗಿ ಯು ಶುಡ್ ಸ್ಟಿಲ್ ಟೇಕ್ ಇಟ್ ವೆರಿ ಲೈಟ್ಲಿ. ಆಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತು ಯಾವ ಮೆಟೀರಿಯಲ್ ಟ್ರೋಲ್ ಆವಾಗ ನೋವು ಆಗಿರ್ಲಿಲ್ವಾ? ಇದನ್ನೆಲ್ಲ ಏನಪ್ಪ ನಾನು ರಾಜಕಾರಣಕ್ಕೆ ಇದನ್ನೇನು ಬರ್ತಾ ಇದ್ದೀನಿ, ಇದು ನೋಡಿದರೆ ಈ ಥರದಲ್ಲೆಲ್ಲ ನನ್ನನ್ನು ಇದು ಮಾಡ್ತಿದ್ದಾರೆ, ನಾನು ಎಲ್ಲಿದ್ದರೂ ಕೂಡ ಈ ಥರದಲ್ಲಿ ನನ್ನನ್ನು ಹಿಂಸೆ ಮಾಡ್ತಿದ್ದಾರೆ ಅನ್ನೋ ಥರದಲ್ಲಿ ಅನ್ನಿಸ್ಲಿಲ್ಲ ನಿಮಗೆ? ಅಲ್ಲ, ಸ್ವಾಭಾವಿಕವಾಗಿ ಇಟ್ ಈಸ್ ಕ್ವೈಟ್ ಡಿಸ್ಟರ್ಬಿಂಗ್, ಇಲ್ಲ ಅಂತ ಏನಿಲ್ಲ. ಯಾಕೆಂದರೆ ಮನುಷ್ಯ ಯಾರೇ ಇರಲಿ ಒಂದು ಸೆಂಟಿಮೆಂಟ್ ಮೇಲೆ ಜೀವನ ಮಾಡ್ತಾ ಇರ್ತೀವಿ. ಹಾಗಾಗಿ ವಿಚಾರ ಏನೋ ಇತ್ತು, ಇದನ್ನ ಮೆಟೀರಿಯಲ್ ಏನೋ ಕನ್ವರ್ಟ್ ಆಯಿತು ಅಂತಕ್ಕಂಥದ್ದು. ಆಮೇಲೆ ಐ ವಾಸ್ ಸ್ಟಿಲ್ ಯಂಗ್. ಈಗ 19 ಅಂತ ಹೇಳಿದ್ರೆ ಲೈಕ್ ಗುಡ್ 7-8 ಇಯರ್ಸ್ ಬ್ಯಾಕ್. ಬಟ್ ಒಂದು ತಾವು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನೀವು ಗಮನಿಸಿರ್ಬೋದು, ನನಗೆ ರಾಜಕಾರಣದ ಹೆಚ್ಚು ಅನುಭವ ಇಲ್ಲದೆ ಹೋದರೂ ಕೂಡ ಬಹುಶಃ ಅವತ್ತಿನ ಆ ಸಂದರ್ಭ ನಾನೇ ಮೆಲ್ಕಾಗ್ತಕ್ಕಂಥದ್ದಾದಾಗ ಎಲ್ಲಿಯೂ ಕೂಡ ಸ್ಲಿಪ್ ಆಫ್ ಟಂಗ್ ನನ್ನ ಕಡೆಯಿಂದ ನನ್ನ ವಿರುದ್ಧವಾಗಿ ಚುನಾವಣೆಗೆ ನಿಂತಂಥವ್ರ ಬಗ್ಗೆ ಎಲ್ಲಿಯೂ ಕೂಡ ನಾನು ಕೀಳಾಗಿ ಮಾತಾಡಿಲ್ಲ. ಆದರೆ ಚನ್ನಪಟ್ಟಣದಲ್ಲಿ ಯಾಕೆ ಬಂದ್ರಿ ನೀವು? ಹಾಗಾದರೆ ಚನ್ನಪಟ್ಟಣದಲ್ಲಿ ಸರ್ ಇದು ಕೊನೆಯ ಹಂತದ ತೀರ್ಮಾನ. ಅಂದರೆ ನಿಮಗೆ ಗೊತ್ತಿದೆ ಏನು ನಡೀತು. ಯಾಕೆಂದರೆ ಚನ್ನಪಟ್ಟಣದಲ್ಲಿ ಕುಮಾರಣ್ಣವರು 2 ಬಾರಿ ಶಾಸಕರಾಗಿದ್ದರು. ಹೌದು, ನಿಯರ್ಲಿ 7 ವರ್ಷ ಶಾಸಕರಾಗಿದ್ದಂಥವ್ರು. ತಮಗೆ ಗೊತ್ತಾಯಿತು, ನಾನು ಲೋಕಸಭೆದು ಹೇಳಿದೆ, ಮಂಡ್ಯದಲ್ಲಿ ನಾನು ಯಾವಾಗ ನಿಲ್ಲೋದಿಲ್ಲ ಅಂತಾಯಿತು. ಇನ್ಫ್ಯಾಕ್ಟ್ ನಾನು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ್ತಷ್ಟು ಸೀನಿಯರ್ ಲೀಡರ್ಸ್ ಜೊತೆ, XMLAs ಜೊತೆ ಕೂತು ಚರ್ಚೆ ಮಾಡಿದ್ದೆ.
ಸೊ ಅದರಲ್ಲಿ ಒಂದಿಬ್ಬರು ತಯಾರಾಗಿದ್ದರು ನಿಲ್ಲೋದಕ್ಕೆ. ಆದರೆ ಕಾರ್ಯಕರ್ತರ ಭಾವನೆ ಆ ರೀತಿ ಇರಲಿಲ್ಲ. ಇದರ ನಿಖಿಲ್ ಬರಬೇಕು, ಇಲ್ಲಾಂದರೆ ಕುಮಾರಣ್ಣನೇ ಬರಬೇಕು ಇಲ್ಲಿ ಅನ್ನೋವಂಥದ್ದು ಅವರ ಒತ್ತಾಯಪೂರ್ವಕವಾದಂಥ ಭಾವನೆಗಳಿಗೆ ಸ್ಪಂದಿಸಿ ಕುಮಾರಣ್ಣ ಅವ್ರು ಹೋಗಿ ನಿಂತ್ಕೊಂಡ್ರು. ಅಲ್ಲಿ ಚನ್ನಪಟ್ಟಣದಲ್ಲಿ ಏನಾಗಿತ್ತು ಸರ್, ನಿಮಗೆ ಗೊತ್ತು, ಚನ್ನಪಟ್ಟಣ ಎವ್ರಿ ಟೈಮ್ ಲೈಕ್ ನಾನು ಐ ಸ್ಟಿಲ್ ರಿಮೆಂಬರ್, ನಾನು ನೆನೆಸ್ಕೊಳ್ಬೇಕಾಗ್ತದೆ, ಅತ್ಯಂತ ಪ್ರಾಮಾಣಿಕರಲ್ಲೊಬ್ಬರು ಪ್ರಾಮಾಣಿಕ ಕಾರ್ಯಕರ್ತರು ಸಿಮ್ಲಿಂ ನಾಗರಾಜ್ರವರು. ನಮ್ಮ ಕಣ್ಮುಂದೆ ಇವತ್ತಿಲ್ಲ, ಅವ್ರು ನಮ್ಮನ್ನು ಬಾಗಿಲು ಹೋಗಿದ್ದಾರೆ. ಅವರು ನಿಂತಹ ಸಂದರ್ಭದಲ್ಲೂ ಕೂಡ ಅತ್ಯಂತ ಬಡ ಕಾರ್ಯಕರ್ತ, ಅವರಲ್ಲಿ ಯಾವುದೇ ರೀತಿ ಆರ್ಥಿಕವಾದಂಥ ಸದೃಢತೆ ಇರಲಿಲ್ಲ. ಅವರಿಗೂ ಕೂಡ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ 60,000 ಮತಗಳು ನಿರಂತರವಾಗಿ ಕ್ರೋಢೀಕರಿಸ್ಕೊಂಡ್ಬಂತು. ಯಾವಾಗ ಕುಮಾರಣ್ಣ ಅವ್ರಿಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಾವು ಇಲ್ಲಿ ಗೆಲ್ಲಿಕೆ ಆಗಿಲ್ಲ, ನಿಮ್ಮ ಮೂಲಕ ನಾವು ಗೆಲುವನ್ನು ಸಾಧಿಸಬೇಕು ಅಂತ 18ನಲ್ಲಿ ಕರ್ಕೊಂಡೋದ್ರು. ಬೈ ಎಲೆಕ್ಷನ್ ಆಯಿತು, ರಾಮನಗರ ಬಿಟ್ಕೊಟ್ರು, ನಮ್ಮ ತಾಯಿಯವ್ರು ಬಂದು ಸ್ಪರ್ಧೆ ಮಾಡಿದರು. ಹೌದು, ಅಲ್ಲಿಂದ ನಡ್ಕೊಂಬಂದಂಥದ್ದು 7 ವರ್ಷ ಅಲ್ಲಿ ಅವರು ಶಾಸಕರಾಗಿದ್ದರು. ಬಟ್ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ನಾನು ಮಂಡ್ಯದಲ್ಲೇ ನಿಂತ್ಕೊಳ್ಳೋಕ್ಕೆ ರೆಡಿ ಇಲ್ಲದೆ ಹೋದಾಗ, ಬಿಕಾಸ್ ಆಫ್ ನನಗೆ ರಾಮನಗರದಲ್ಲಿ ನಿಂತಿದ್ದೆ, ರಾಮನಗರದಲ್ಲೇ ಉಳ್ಕೋಬೇಕು, ಮತ್ತು ಲೋಕಸಭೆಗೆ ಜಂಪ್ ಆಗೋದು, ಮತ್ತೆ ಅವಕಾಶ ಸಿಕ್ತು, ಮತ್ತೆ ಇಲ್ಲಿ ಯಾವುದೋ ಇನ್ನೊಂದು ಕ್ಷೇತ್ರ ಹುಡ್ಕೋದು ಆಗಬಾರ್ದು ಅನ್ನೋದು ಗಟ್ಟಿ ನಿಲುವಲ್ಲಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಒತ್ತಾಯಪೂರ್ವಕವಾಗಿ ಆದಂಥ ಕೆಲವೊಂದಷ್ಟು ಸನ್ನಿವೇಶಗಳಿಗೆ ಒಳಗಾಗಿ ನಾನು ತಲೆ ಕೊಡಬೇಕಾಗಿ ಬಂತು ಹೊರತುಪಡಿಸಿ ಐ ವಾಸ್ ನೆವರ್ ರಿಯಲಿ ಕೀನ್ ಆರ್ ಇಂಟ್ರೆಸ್ಟೆಡ್ ಇನ್ ಕಂಟೆಸ್ಟಿಂಗ್ ದ ಎಲೆಕ್ಷನ್. ವೈ ಶುಡ್ ಐ? ವಾಟ್ ನೆಕ್ಸ್ಟ್ ಅಂತೇಳಿ ಅನಿಸುತ್ತೆ ಮುಂದಿನ ಚುನಾವಣೆ ಅನ್ನುವಂಥ ವಿಚಾರ. ನೀವು ಆವಾಗಲೇ ಹೇಳಿದ್ರಿ, ರಾಮನಗರನೇ ನನ್ನ ಕರ್ಮಭೂಮಿ, ಅದನ್ನೇ ನಾನು ಸ್ಪರ್ಧಿಸ್ತೀನಿ ಅಂತ ಹೇಳ್ಕೊಂಡು. ರಾಮನಗರ ದೇವೇಗೌಡರು 94ರಲ್ಲಿ ಗೆದ್ದಲಿಂದ ಲೆಕ್ಕ ಹಾಕ್ತಾ ಬಂದಾಗ ಚುನಾವಣೆ, ಅವ್ರು ಪ್ರಧಾನಮಂತ್ರಿ ಆದಾಗ ನಡೆದಂಥ ಬೈ ಎಲೆಕ್ಷನ್ಲೂ ಕೂಡ ನಿಮ್ಮ ಪಕ್ಷ ಸೋತಿತ್ತು ಅಲ್ಲಿ. ಅದು ಅಂಬರೀಷ್ ಅಂತವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಸೋತಿರುವಂಥದ್ದು ಕೂಡ ನಡೆದಿತ್ತು. ಆದರೆ ರಾಮನಗರ ಎಷ್ಟು ಮಟ್ಟಿಗೆ ಈಗ ನಿಮ್ಮನ್ನು ಮತ್ತೆ ಗೆಲ್ಲಿಸುತ್ತೆ ಅನ್ನೋಂಥ ವಿಶ್ವಾಸ ನಿಮಗಿರುವಂಥದ್ದು? ಯಾವ ಕಾರಣಕ್ಕೆ ನಿಮ್ಮನ್ನು ಗೆಲ್ಲಿಸುತ್ತೆ ಅನ್ನೋಂಥದ್ದು ಇರೋದು? ನನಗೆ ಅಚಲವಾದಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ನಾನು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಕೈ ಬಿಟ್ಟಿಲ್ಲ. ನನ್ನ 23ರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾನೊಂದು ಮಾತು ಕೊಟ್ಟಿದ್ದೆ. ಈಗಲೂ ಕೂಡ ಅವ್ರು ಮರ್ತಿದ್ರು, ನಾನೇ ಜ್ಞಾಪಿಸ್ತೇನೆ. ಯಾವತ್ತೂ ಒಂದು ಶಾಸಕ ಸ್ಥಾನದ ಚುನಾವಣೆ ಅಥವಾ ಸಂಸದ ಸ್ಥಾನದ ಚುನಾವಣೆಗೆ ಕಾರ್ಯಕರ್ತರು ದುಡಿಬೇಕು ಅಂದರೆ ಕಾರ್ಯಕರ್ತರ ಚುನಾವಣೆಗೆ ನಾವು ಅಷ್ಟೇ ಸಕಾರಾತ್ಮಕವಾದಂಥ ಸ್ಪಂದನೆ ಕೊಡಬೇಕಾಗ್ತದೆ. ಹಾಗಾಗಿ ನಾನು ಅವ್ರಿಗೊಂದು ಕಮಿಟ್ಮೆಂಟ್ ಕೊಟ್ಟಿದ್ದೇನೆ. ಅವರ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ರಾಮನಗರದಲ್ಲಿ ಬರ್ತಕ್ಕಂಥ ನಗರಸಭೆ ಚುನಾವಣೆ ಎಲ್ಲವೂ ಕೂಡ ಅವ್ರ ಜೊತೆಯಲ್ಲಿ ನಿಂತು ಮಾಡ್ತೇನೆ. ಅವತ್ತೂ ಹೇಳಿದ್ದೆ, ನಾನು ಸೋತೆ ಅಂತ ನಾನು ನನ್ನ ಮಾತನ್ನು ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲಿ ಕಾರ್ಯಕರ್ತರು ಬಲವಾಗಿರ್ತಾರೋ ಅಲ್ಲಿ 100ಕ್ಕೆ 100 ನಾವು ಏನು ಬೇಕಾದರೂ ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ನನಗೆ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ವಿಚಾರ ಎರಡೇ. ಒಂದು, 2028ಕ್ಕೆ ಪಕ್ಷ ಸಂಘಟನೆ, ಜೊತೆಯಲ್ಲಿ ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಂಘರ್ಷ, ಇವೆರಡನ್ನು ಮುಂದಿಟ್ಕೊಂಡು ಹೋಗ್ತೇನೆ. ಚೆನ್ನಮ್ಮ ಅವರು ತಮ್ಮ ಬದುಕಿನಲ್ಲಿ ಯಾವ ಸ್ವರೂಪದ ಪ್ರಭಾವ? ಯಾಕಂದರೆ ಅಜ್ಜಿಯಾಗಿ ಯಾವ ಪ್ರೀತಿ, ಅಜ್ಜಿ ಅನ್ನೋಂಥದ್ದು ವಿಶೇಷ ಪ್ರೀತಿ, ಯಾವುದೇ ಮೊಮ್ಮಕ್ಕಳಿಗೂ ಕೂಡ ಅಜ್ಜಿ ಅನ್ನೋಂಥದ್ದು ವಿಶೇಷವಾದಂಥ ಪ್ರೀತಿ ಇದ್ದೇ ಇರುತ್ತೆ. ನಿಮಗೆ ಅವರಿಂದ ಅವ್ರ ಬಗ್ಗೆ ನಿಮಗೆ ಇದ್ದಂತಹ ಒಡನಾಟ ಯಾವ ಸ್ವರೂಪದ್ದು? ನನಗೆ ಅಜ್ಜಿಯವರಿಗೆ ಮೊಮ್ಮಕ್ಕಳ ಸಂಖ್ಯೆ ಜಾಸ್ತಿ. ಬಟ್ ಒಂದು ವಿಶೇಷತೆ ಅಜ್ಜಿಯಲ್ಲಿ ಏನಪ್ಪ ಅಂದರೆ ಎಲ್ರಿಗೂ ಸಮಾನವಾಗಿ ಪ್ರೀತಿ ಹಂಚಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ ಅಪ್ಪ ಅಮ್ಮನಿಗೆ, ಅಜ್ಜಿ ತಾತನಿಗೆ ಒಂದಷ್ಟು ಫೇವ್ರೇಟ್ಸ್ ಅಂತ ಇರುತ್ತೆ, ಇಲ್ಲ ಅಂತ ಏನಿರಲ್ಲ, ಅದು ಕಾಮನ್. ಅದು ಯಾವುದೇ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮನೆಗಳಲ್ಲೂ ಕೂಡ ಅದು ಸ್ವಾಭಾವಿಕವಾಗಿ ಇರ್ತಕ್ಕಂಥ ವಿಚಾರ. ಆದರೆ ಅಜ್ಜಿಯಲ್ಲಿ ಆ ಒಂದು ಗುಣ ಇತ್ತು, ಯಾರಿಗೂ ಕೂಡ ನನ್ನ ಪ್ರೀತಿ ನಿನಗೆ ಜಾಸ್ತಿ, ನಿನಗೆ ಕಮ್ಮಿ ಅನ್ನೋವಂಥದ್ದು ಯಾವತ್ತೂ ಫೀಲ್ ಮಾಡಿಸಿಲ್ಲ ಅವರು. ಆಮೇಲೆ ಅಜ್ಜಿಯವ್ರಿಗೆ ಅವತ್ತಿನ ದಿನದಿಂದನೂ ಕೂಡ ನಾನು ಚಿತ್ರರಂಗಕ್ಕಿಂತ ಹೆಚ್ಚಾಗಿ
ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೆಸರು ಉಳಿಸ್ಬೇಕು ಅನ್ನುವಂಥದ್ದು ತುಂಬ ಮನಸ್ಸಿನಲ್ಲಿತ್ತು. ಭಾಳ ಹೇಳೋರು ಕೂಡ ಅವ್ರಿಗಷ್ಟೇನು ಒಲವಿರಲಿಲ್ಲ ನಾನು ಚಿತ್ರರಂಗದಲ್ಲಿ ಇದ್ದಿದ್ದ ವಿಚಾರದಲ್ಲಿ. ಬಟ್ ನಾನಿವತ್ತು ಅಜ್ಜಿಯವ್ರನ್ನ ಬಹುಶಃ ನನ್ನ ಕೊನೆ ಉಸಿರಿವರೆಗೂ ಜ್ಞಾಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇನಪ್ಪ ಅಂದರೆ, ನನ್ನ ಹಾಗೂ ನನ್ನ ಹೆಂಡತಿಯ ಸಂಬಂಧ ಅದು ಅಜ್ಜಿಯವರ ಮೂಲಕ ಇತ್ಯರ್ಥ ಆಗಿದ್ದು. ಸೊ ಇನ್ಫ್ಯಾಕ್ಟ್ ನಾನು ಬಹುಶಃ ಮೊನ್ನೆ ಒಂದು ಮೀಡಿಯಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ನನ್ನ ಹೆಂಡತಿ ಈಗಲೂ ಕೂಡ ಜ್ಞಾಪಿಸ್ಕೊಳ್ತಾಳೆ. ಭಾಳ ಸಂಪ್ರದಾಯಸ್ಥ ಹೆಣ್ಮಗಳು. ಯಾರು ಕೂಡ ಆಕೆಗೆ ಪ್ರಶ್ನೆ ಮಾಡಲಿಲ್ಲ ಈ ಒಂದು ಮದುವೆಗೆ ಒಪ್ಪಿಗೆ ಇದೆಯಾ ಇಲ್ವೋ ಅಂತ. ಆದರೆ ಅಜ್ಜಿಯೊಬ್ಬರು ಮಾಡಿದರು ಅಂತಕ್ಕಂಥದ್ದು. ಸೊ ಅವರಲ್ಲಿ ಆ ಒಂದು ಗುಣ ಇತ್ತು. ವಿಶೇಷವಾಗಿ ಇವತ್ತು ನಾನೇನು ಹೇಳೋದು ಬೇಡ, ಕನ್ನಡ ನಾಡಿನ ಜನತೆ ಯಾವ ಒಂದು ಹೆಣ್ಣುಮಗಳು ಚುನಾವಣೆಗೆ ನಿಲ್ದಿರಾ ಅಥವಾ ರಾಜಕಾರಣದ ವಿಚಾರದಲ್ಲಿ ತಲೆ ಹಾಕ್ದಿರಾ, ಹೌದು, ದೇವೇಗೌಡರು ಸಾಹೇಬ್ರ ಏಳು ಬೀಳುಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ಜೊತೆಯಲ್ಲಿ ಅವರಲ್ಲಿ ಇದ್ದಂಥ ವಿಶೇಷವಾದಂಥ ಗುಣ ಬಹುಶಃ ಅವ್ರಿಗೆ ಬಂದಂಥ ಒಂದು ಹೆಸರು ಅನ್ನಪೂರ್ಣೇಶ್ವರಿ ಅನ್ನುವಂಥದ್ದನ್ನ ಇಡೀ ರಾಜ್ಯ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಈಗ ನಿಮ್ಮ ಬಿಡದಿ ಹೋರಾಟದ ವಿಚಾರಕ್ಕೆ ಬಂದಾಗ, ಬಿಡದಿ ಹೋರಾಟದ ವಿಚಾರದಲ್ಲಿ ನೀವು ಜೆ ಡಿ ಎಸ್ ತೋರ್ದು ಡಬಲ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ರ ಬಗ್ಗೆ ಬಹಳ ದೊಡ್ಡದಾದಂಥ ಟೀಕೆ ಇರುತ್ತೆ. ಯಾಕಂದರೆ ಕುಮಾರಸ್ವಾಮಿಯವರು ಶುರು ಮಾಡಿರೋದು, ಇದು ಕುಮಾರಸ್ವಾಮಿಯವರ ಕೂಸು. ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ, ಇದು ನನ್ನ ಕೂಸಲ್ಲಪ್ಪ, ಇದು ನಿಮ್ಮ ಕೂಸು ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಬಿಡದಿಯನ್ನು ಯೋಜನೆಯನ್ನು ಘೋಷಣೆ ಮಾಡಿದ್ದು ಕುಮಾರಸ್ವಾಮಿಯವರು. ಅವರ ಯೋಜನೆಯ ನಂತರ ಆ ಪ್ರದೇಶ ರೆಡ್ ಝೋನ್ ಆಗಿರುವಂಥದ್ದು ಕೂಡ ಬಿ ಜೆ ಪಿಯವರ ಅವಧಿಯಲ್ಲಿ. ಹೀಗಿರುವಾಗ ನೀವು ಇವಾಗ ಮತ್ತೆ ಆ ರೈತರ ಪರವಾಗಿ ನೀವು ಕಣ್ಣೀರು ಸುರಿಸ್ತಾ ಇರುವಂಥದ್ದೆಲ್ಲವೂ ಕೂಡ ಇದು ನಾಟಕೀಯ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಬಲವಾಗಿ ಆರೋಪವನ್ನು ಮಾಡ್ತಾ ಇದೆ. ಈಗ 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, UPI ಗೌರ್ಮೆಂಟ್ ಇದ್ದಾಗ ಕೇಂದ್ರದಲ್ಲಿ SEZ ಪಾಲಿಸಿ ತಗೊಬರ್ತಾರೆ. ಅದ್ರ ಥ್ರೂ ಇಂಪ್ಲಿಮೆಂಟೇಷನ್ಸು ಕೆಲವೊಂದಷ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ಸ್ ಆಗಬೇಕು, ಬೆಂಗಳೂರು ಪಾಪ್ಯುಲೇಷನ್ನ ಒತ್ತಡದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಒಂದಷ್ಟು ಕಡೆ ಇಂಟಿಗ್ರೇಟೆಡ್ ಟೌನ್ಶಿಪ್ಸ್ ಆಗಬೇಕು ಅನ್ನೋದು. ಅದು ಸೋಲೂರು, ನಂದಗುಡಿ, ರಾಮನಗರ ಈ ಭಾಗದಲ್ಲಿ ಒಂದು 5-6 ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಕುಮಾರಣ್ಣ ಅವರು ಪ್ರಪೋಸಲ್ ಮತ್ತು ಕಾನ್ಸೆಪ್ಟನ್ನು ಮಾತ್ರ ಇಡ್ತಾರೆ. ಪ್ಲೀಸ್ ನೋಟ್ ಡೌನ್ ಮೈ ಪಾಯಿಂಟ್ ಸರ್. ಪ್ರಪೋಸಲ್ ಮತ್ತು ಕಾನ್ಸೆಪ್ಟನ್ನು ಮಾತ್ರ ಇಡ್ತಾರೆ. ಎಲ್ಲಿಯೂ ಕೂಡ ಗೌರ್ಮೆಂಟ್ ಗೆಜೆಟ್ನ ಪ್ರಕಟಣೆ ಏನಾದರೂ ಕುಮಾರಸ್ವಾಮಿ ಅವರು ಹೊರಡಿಸಿದರೆ, ಅಂದರೆ ಇದು ನಾನು ಪ್ರಿಲಿಮಿನರಿ ನೋಟಿಫಿಕೇಷನ್ ವಿಚಾರವಾಗಿ ಹೇಳ್ತಾ ಇದ್ದೀನಿ, ಲ್ಯಾಂಡನ್ನು ಕುಮಾರಸ್ವಾಮಿ ಅವರು ಎಲ್ಲೂ ನೋಟಿಫೈ ಮಾಡಲಿಲ್ಲ ಸರ್. ಬರೀ ಪ್ರಪೋಸಲ್ ಕಾನ್ಸೆಪ್ಟ್ ಇಡ್ತಾರೆ. ಬಟ್ ತದನಂತರ ಏನಾಗುತ್ತೆ, ಆಗಸ್ಟ್ 1ನೇ ತಾರೀಕು 2007 ಸ್ಪೆಸಿಫಿಕಲ್ ಡೇಟು, ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಅರಿವೇನಾಗ್ತದೆ. ಆಫ್ಟರ್ 3 ಕನ್ಸಿಕ್ಯೂಟಿವ್ ಮೀಟಿಂಗ್ಸ್ ವಿತ್ ದ ಫಾರ್ಮರ್ಸ್, ಕೃಷ್ಣ ಕಚೇರಿಯ 3ನೇ ಮೀಟಿಂಗಲ್ಲಿ ಕುಮಾರಣ್ಣ ಅವರಿಗೆ ಒಂದು ರೈತ ಮಹಿಳೆ, ಬಹುಶಃ TV ಮಾಧ್ಯಮದಲ್ಲಿ ಈಗಲೂ ಕೂಡ ಯಾರೋ ಒಬ್ಬರು ರೈತರು ಮಾತಾಡ್ತಾ ಇದ್ರು, ನಾನು ಕೂಡ 3ನೇ ಮೀಟಿಂಗಲ್ಲಿ ಭಾಗಿಯಾಗಿದ್ದೆ ಅಂತ. ಯಾಕೆಂದರೆ ಭಾಳ ಜನ ಬದುಕಿದ್ದಾರೆ, ಇನ್ನೂ ತುಂಬ ಹಿರಿ ಜೀವಿಗಳಿದ್ದಾರೆ ಇನ್ನೂ. ಅದೇ ನೀವು ಆವಾಗಲೇ ಒಂದು ಮಾತು ಹೇಳಿದ್ರಿ, ಕುಮಾರಸ್ವಾಮಿಯವರು ಒತ್ತಾಯಪೂರ್ವಕವಾಗಿ ರೈತರಿಂದ ಜಮೀನು ವಶಪಡಿಸ್ಕೊಳ್ಳೋದಿಲ್ಲ ಅಂದರೆ. ಮುಖ್ಯಮಂತ್ರಿಯವರು ಅದನ್ನು ಹೇಳ್ತಾ ಇದ್ದಾರೆ, ಒತ್ತಾಯಪೂರ್ವಕವಾಗಿ ನಾವು ಯಾರಿಗೂ ಕೂಡ ವಶಪಡಿಸ್ಕೊಂಡು ಅವರಾಗಿಯೇ ಬಂದು ಕೊಡೋದಿದ್ರೆ ನಾವು ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ನಾವು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ಸರ್ಕಾರ ಈಗ ಒಂದು ಕಡೆಯಲ್ಲಿ ಟೌನ್ಶಿಪ್ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇಸ್ ದ ಫಸ್ಟ್ ಪರ್ಸನ್ನು ಟೌನ್ಶಿಪ್ ಬಗ್ಗೆ ಭಾಳ ವಿಸ್ತೃತವಾಗಿ ಮಾತಾಡಿದಂತಹ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಮೊದಲನೇ ಸಾಲಿನಲ್ಲಿರುವಂಥವ್ರು ಕುಮಾರಸ್ವಾಮಿಯವರು. ಹಿಂದೆ ದೇವೇಗೌಡರು ನೈಸ್ ಯೋಜನೆಯನ್ನು ಮಾಡಿದಾಗಲೂ ಕೂಡ ಅದರಲ್ಲೂ ಟೌನ್ಶಿಪ್ ಬಗ್ಗೆ, ಅದರಲ್ಲೂ ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆಗಳಾಗ್ತವೆ. ಹೀಗಿರುವಾಗ ಶಿವಕುಮಾರ್ ಅವರು ಮಾಡುವಂತಹ ಟೌನ್ಶಿಪ್ಗೆ ಮಾತ್ರ JDSನವರು ಸಡನ್ನಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇದು ರಾಜಕೀಯದ ಉದ್ದೇಶದ ಹೊರತಾಗಿ ಬೇರೆನೇನು ಉದ್ದೇಶಕ್ಕಾಗಿ ಇಲ್ಲ ಅನ್ನುವಂಥದ್ದು ಇರುವ ಟೀಕೆ ಇಲ್ಲಿ. ಒಂದು ಕೆಲಸ ಮಾಡೋಣ ಸರ್, ಈಗ ಮುಖ್ಯಮಂತ್ರಿ ಹೇಳ್ತಕ್ಕಂಥ ಆ ಒಂದು ವಿಚಾರ ಏನಿದೆ, ಒತ್ತಾಯಪೂರ್ವಕವಾಗಿ ನಾವು ಯಾರನ್ನು ಜಮೀನು ಕಸ್ಕೊಳ್ಳೋದಿಲ್ಲ ಅಂತ, ಅವರು ಲಿಖಿತ ರೂಪದಲ್ಲಿ ದಯವಿಟ್ಟು ಭರವಸೆ ಕೊಡಲಿ. ಯಾರು ನಾವು ನಮ್ಮ ಜಮೀನಿನ ಕೊಡ್ತೇವೆ, ನಾವು ಸ್ವಇಚ್ಛೆಯಿಂದ ಬಂದು ಜಮೀನನ್ನು ನಾವು ಪ್ರಾವಿಷನ್ ಮಾಡ್ತೇವೆ ಅಂತ ಹೇಳ್ತಾರೆ, ಅಂಥವ್ರದ್ದು ನೋಟಿಫೈ ಮಾಡಲಿ. ಈಗ ಒಂದು ಕನಕಪುರಕ್ಕೆ ಹೋಗ್ತಾರೆ, ಕನಕಪುರದಲ್ಲಿ ಯಾರೂ ಭೂಮಿ ಕೊಡಬೇಡಿ, ಚಿನ್ನದ ಬೆಲೆ ಆಗುತ್ತೆ ಭೂಮಿ ಅಂತ ಹೇಳ್ತಾರೆ. ಅಂದರೆ ಯಾಕೆ ಈ ಮಲತಾಯಿ ಧೋರಣೆ? ಯಾಕೆ ಕನಕಪುರಕ್ಕೂ ಬಿಡದಿಗೂ ಬಹಳ ದೂರ ಇಲ್ವಲ್ಲ?
ಬಿಡದಿಯ ರೈತರ ಮೇಲೆ ಒತ್ತಾಯಪೂರ್ವಕವಾಗಿ ಜಮೀನು ಖರೀದಿ ಮಾಡ್ತೀರಿ. ಕನಕಪುರದಲ್ಲಿ ಯಾರೋ ಜಮೀನು ಕೊಡಕ್ಕೆ ಹೋಗ್ಬೇಡಿ, ಚಿನ್ನದ ಬೆಲೆ ಆಗುತ್ತೆ ಅಂತ ಹೇಳ್ತೀರಿ. ಆದರೆ ಈ ಹೋರಾಟ ನಿಖಿಲ್ ಅವರ ಪಟ್ಟಾಭಿಷೇಕದ ಯಾತ್ರೆ ಇದು, ಅವ್ರನ್ನ ಲಾಂಚ್ ಮಾಡೋದಕ್ಕಿರುವಂತಹ ಇದು ಪಟ್ಟಾಭಿಷೇಕಕ್ಕಾಗಿರುವಂಥದ್ದು. ಮೊದಲು ಪ್ರಾಯಶ್ಚಿತ ಯಾತ್ರೆ ಅಂತ ಹೇಳಿದ್ರೆ ನಂತರ ಅದನ್ನು ಪಟ್ಟಾಭಿಷೇಕದ ಯಾತ್ರೆ ಅಂತ ಕೂಡ ಅದನ್ನು ಕರೆದ್ರು. ಸರ್, ಒಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಪ್ರಜಾಪ್ರಭುತ್ವದ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನ ಇರ್ತಕ್ಕಂಥದ್ದು ಏನಾದ್ರು ಇದ್ದರೆ ಕಾಂಗ್ರೆಸ್ನವ್ರಿಗೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಇಲ್ಲಿ ರೈತರು ಕಣ್ಣಲ್ಲಿ ನೀರು ಹಾಕಬೇಕಾದ್ರೆ, ರೈತರು 500 ದಿನದಿಂದ ಹೋರಾಟ ಮಾಡಬೇಕಾದ್ರೆ ಯಾವ ಒಬ್ಬ ವ್ಯಕ್ತಿ ಬಂದು ತಿರುಗಿ ನೋಡದೇ ಇರತಕ್ಕಂಥ ಕಾರಣದಿಂದ ಇವತ್ತು ರೈತರ ಜೊತೆ ನಾನು ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಧರ್ಮ. ಕಾರಣ ಏನಂತ ಹೇಳಿದ್ರೆ 4 ದಶಕಗಳಿಂದ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸ್ವಾಮಿ ಜನ. ಅಲ್ಲಿ ನಿಮ್ಗೆ ಇವತ್ತು ಅಧಿಕಾರ ಇದೆ, ನಿಮಗೆ ಬರೋದಕ್ಕೆ ಟೈಮ್ ಇಲ್ಲ, ಮನಸ್ಸಿಲ್ಲ, ಅಥವಾ ನಾನಾ ಕಾರಣಗಳಿಂದ ನೀವು ಬರೋಕ್ಕಾಗ್ತಾ ಇಲ್ಲ, ಒತ್ತಡದಿಂದ. ನಾವು ಸ್ಪಂದಿಸ್ಬೇಕಲ್ಲ. ಪಟ್ಟಾಭಿಷೇಕ ಒಬ್ಬ ವ್ಯಕ್ತಿಯಾಗಲಿ ಒಂದು ಕುಟುಂಬ ಆಗಲಿ ಮಾಡಲಿಕ್ಕಾಗಲ್ಲ. ನಮ್ಮ ರಾಜ್ಯದ ಜನತೆಯ ಪರವಾದಂಥ ಧ್ವನಿ ನಾವು ಯಾವ ರೀತಿ ಗೂಡಿಸ್ತೀವಿ, ನಾನು ಯೋಗ್ಯನೋ ಅಥವಾ ನನಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡಿ ಆ ಪಟ್ಟಾಭಿಷೇಕ ಕಟ್ತಾರೆ. ಯಾವುದೋ ಒಂದು ಕುಟುಂಬ ಕಟ್ಟೋಕ್ಕಾಗಲ್ಲ, ಪಟ್ಟಾಭಿಷೇಕ ಮಾಡೋಕ್ಕಾಗಲ್ಲ, ಯಾವುದೋ ಒಬ್ಬ ವ್ಯಕ್ತಿನ ಆರಿಸೋಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ. ಜನರ ಮೂಲಕನೇ ಆಯ್ಕೆ ಆಗಬೇಕು. ಜನರ ಬೆಂಬಲ ಇದ್ದರೆ ಮಾತ್ರ ಪಟ್ಟಾಭಿಷೇಕ. ಸೋಲಿನ ಸರಣಿಯನ್ನು ಕಳಚಿ 28ರಲ್ಲಿ ಜನ ನಿಮ್ಮನ್ನು ವಿಧಾನಸಭೆಗೆ ಕಳಿಸ್ತಾರೆ ಅನ್ನುವಂತಹ ವಿಶ್ವಾಸ ಇದೆಯಾ? ನೀವು ಅರ್ಜುನ ಆಗ್ತಾನ ಅಂತ? ಅಲ್ಲ, ಪಾತ್ರ ಅಂತೂ ಬದಲಾವಣೆ ಮಾಡಬೇಕಾಗ್ತದೆ. ಅದು ಬಹುಶಃ ಎಷ್ಟೋ ಜನ ನನಗೆ ಹೇಳ್ತಾರೆ, ನೀನು ಅಭಿಮನ್ಯು ಪಾತ್ರ ಮಾಡಬಾರ್ದಾಗಿತ್ತು ಅಂತ ಸೆಂಟಿಮೆಂಟ್ ಆಗಿ ನನಗೆ ಸುತ್ತಮುತ್ತ ಇರ್ತಕ್ಕಂಥವ್ರು ಹೇಳ್ತಾರೆ. ಅದೊಬ್ಬ ಕಲಾವಿದನಿಗೆ ಮಾಡಬೇಕಾಗಿರುವಂಥ ವಿಚಾರಗಳಷ್ಟೇ. ಆದರೆ ನನಗೆ ಹುಡ್ಕೊಂಬಂದಂಥ ಪಾತ್ರ ಅದು. ಆ್ಯಕ್ಚುಲಿ ನಾನು ಆ ಪಾತ್ರದಿಂದ ಹೋದಂಥವನಲ್ಲ. ಹೌದೌದು. ಬಟ್ ಹುಡ್ಕೊಂಬಂದಂಥ ಚೆನ್ನಾಗಿ ಮಾಡಿದ್ರು ಕೂಡ, ಆ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ರು ಕೂಡ. ಯಾಕಂದ್ರೆ ಜನ ಅದನ್ನ ಎಂಜಾಯ್ ಮಾಡಿದ್ರು. ಹಂಗಾಗಿ ನಾವು ಅದನ್ನ ಎಂಜಾಯ್ ಮಾಡಿ. ನೀವು ಹೇಳ್ದಂಗೆ ಅಭಿಮನ್ಯು ಪಾತ್ರನ ಬದಿಗಿಟ್ಟು ಬಹುಶಃ ಜನ ಬೇರೆ ಇನ್ಯಾವ ಪಾತ್ರದ ಮೂಲಕ ನನಗೆ ಆಶೀರ್ವಾದ ಮಾಡ್ತಾರೋ ನಾನು ಜನರ ಪರವಾಗಿ ದುಡಿತೀನಿ ಸರ್, ಅಷ್ಟೇ. ಥ್ಯಾಂಕ್ ಯು ನಿಖಿಲ್ ಅವರು, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಭಾಳ ಫ್ರಾಂಕಾಗಿ ಮಾತನಾಡೋದಕ್ಕಾಗಿ. ಇದು ನಿಖಿಲ್ ಕುಮಾರಸ್ವಾಮಿಯವರ ಸ್ಪಷ್ಟವಾದಂತಹ ಮಾತುಗಳು. ರಾಜಕಾರಣದ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದರು. ಬಿಡದಿಯ ಹೋರಾಟದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರುವಂತಹ ರೀತಿ ಮತ್ತು ಅದರ ಬಗ್ಗೆ ಇನ್ಡೆಪ್ತ್ ಆಗಿ ಅದನ್ನು ತಿಳ್ಕೊಂಡು ಯಾವ ರೀತಿಯಲ್ಲಿ ಈ ಯೋಜನೆಯನ್ನು ನಾವು ರೂಪಿಸಬೇಕಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗಿರುವಂಥದ್ದು. ಮತ್ತು ರಾಜಕೀಯದಲ್ಲಿ ಮುಂದಿನ ಭವಿಷ್ಯದ ಬಗ್ಗೆಯೂ ಕೂಡ ಬಹಳ ಆತ್ಮವಿಶ್ವಾಸವನ್ನು ಹೊಂದಿದ್ದಾರೆ. ಅವರ ಆತ್ಮವಿಶ್ವಾಸ ಅದು ಯಶಸ್ವಿ ಆಗಲಿ ಅಂತೇಳಿ ಆಶಿಸ್ತಾ ನಿಮ್ಮನ್ನು ಥ್ಯಾಂಕ್ ಯು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ನಮಸ್ಕಾರ.